ಯಶವಂತಪುರ ಫ್ಲೈಓವರ್ ಮೇಲೆ ಆಕ್ಸಿಡೆಂಟ್ ಒಂದಾಗಿದೆ. ಮಿನಿ ಟೆಂಪೋ ಒಂದು ಹೋಗಿ ಡಿವೈಡರ್ಗೆ ಗುದ್ದಿರುವಂಥದ್ದು. ತುಮಕೂರು ಹೈವೇಯಿಂದ ಯಶವಂತಪುರ ಫ್ಲೈಓವರ್ ಕಡೆಗೆ ಮಿನಿ ಟೆಂಪೋ ಬರ್ತಾ ಇರುತ್ತೆ. ಈ ವೇಳೆ ಮುಂಭಾಗದಲ್ಲಿ ಬರ್ತಾ ಇದ್ದಂತಹ ಕಾರಿನ ಚಾಲಕ ಸಡನ್ ಆಗಿ ರೈಟಿಗೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ಹೀಗಾಗಿ ಹಿಂದೆ ಬರ್ತಾ ಇದ್ದಂತಹ ಮಿನಿ ಟೆಂಪೋ ನಿಯಂತ್ರಣ ಕಳೆದುಕೊಂಡು ಏಕಾಏಕಿಯಾಗಿ ಹೋಗಿ ಡಿವೈಡರ್ಗೆ ಗುದ್ದುಬಿಟ್ಟಿದೆ. ಪರಿಣಾಮ ಟೆಂಪೋದ ಮುಂಭಾಗ ಇದೆಯಲ್ಲ, ಅದು ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಮಿನಿ ಟೆಂಪೋ ಡಿಕ್ಕಿ ರಭಸಕ್ಕೆ ಮೇಲ್ಸೇತುವೆಯ ಡಿವೈಡರ್ ತಡೆಗೋಡೆಗಳು ಕೂಡ ನೆಲಕ್ಕುರುಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಕೂಡ ಆಗಿಲ್ಲ. ಯಶವಂತಪುರ ಫ್ಲೈಓವರ್ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಅದೃಷ್ಟವಶಾತ್ ಚಾಲಕ ಜೊತೆಗೆ ಬೇರೆ ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ಲ. ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. ಇದು ನೇರವಾಗಿ ನಾವು ತುಮಕೂರು ಹೈವೇಯಿಂದ ಯಶವಂತಪುರ ಸರ್ಕಲ್ಗೆ ಬರುವಂಥ ಸಂದರ್ಭದಲ್ಲಿ ಯಶವಂತಪುರ ಫ್ಲೈಓವರ್ಗೆ ಹೋಗುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಒಂದು ಡಿವೈಡರ್ ಒಂದಿದೆ. ಡಿವೈಡರ್ ಪಕ್ಕದಲ್ಲಿ ಯಶವಂತಪುರ ಸರ್ಕಲ್ಗೆ ಹೋಗುವಂಥ ರಸ್ತೆ ಇದೆ. ಈ ರಸ್ತೆಯಲ್ಲಿ ಡಿವೈಡರ್ ಏನಿದೆ, ಡಿವೈಡರ್ಗೆ ರಿಫ್ಲೆಕ್ಟರ್ಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ಅಪಘಾತ ಸಂಭವಿಸಿರುವಂಥದ್ದು. ನೇರವಾಗಿ ಬಂದಂತಹ ಚಾಲಕ ಆ ಸಮಯದಲ್ಲಿ ಪಕ್ಕದಲ್ಲಿ ಹೋಗ್ತಾ ಇದ್ದಂಥ ವೆಹಿಕಲ್ ಒಂದು ಅವರಿಗೆ ಚೋಕನ್ನು ಕೊಟ್ಟಿದೆ. ಜೊತೆಗೆ ಪಕ್ಕದಲ್ಲಿ ಈ ಫ್ಲೈಓವರ್ ಪಕ್ಕಕ್ಕೆ ಇದ್ದಂತಹ ಡಿವೈಡರ್ ಏನಿದೆ ಇದು ಸರಿಯಾಗಿ ಗೋಚರ ಆಗಿಲ್ಲ. ಪರಿಣಾಮ ಬಂದಂತಹ ಚಾಲಕ ಏಕಾಏಕಿ ಡಿವೈಡರ್ಗೆ ಗುದ್ದಿದ್ದಾರೆ. ಪರಿಣಾಮ ಮುಂಭಾಗ ಕಂಪ್ಲೀಟಾಗಿ ಟೆಂಪೋ ಟ್ರಾವೆಲರ್ನ ಮುಂಭಾಗ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಅದೃಷ್ಟವಶಾತ್ ಚಾಲಕನಿಗೂ ಕೂಡ ಏನೂ ಆಗಿಲ್ಲ. ಜೊತೆಗೆ ಖಾಲಿ ಗಾಡಿಯಾಗಿದ್ದಂಥ ಕಾರಣಕ್ಕಾಗಿ ಯಾವುದೇ ಪ್ಯಾಸೆಂಜರ್ಸ್ಗಳು ಇರಲಿಲ್ಲ. ಸೊ ಹಾಗಾಗಿ ಬಹಳ ಒಂದು ದೊಡ್ಡ ಅಪಾಯ ತಪ್ಪಿರುವಂಥದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿ ಬರ್ತಾ ಇದ್ದಂಥ ವಾಹನ ಸವಾರರು ಕೂಡ ಬಚಾವಾಗಿದ್ದಾರೆ. ಗಮನಿಸ್ತಾ ಇದ್ರಿ ಗುದ್ದಿದಂತಹ ಆ ಫೋರ್ಸ್ಗೆ ಏನಿದೆ ಕಂಪ್ಲೀಟಾಗಿ ಡಿವೈಡರ್ನ ಆ ಗೋಡೆ ಏನಿರ್ತದೆ ತಡೆಗೋಡೆ ಅದು ಚಕ್ರದ ಬಳಿಗೆ ಮುಂಭಾಗ ಕಂಪ್ಲೀಟಾಗಿ ಒಳಭಾಗಕ್ಕೆ ಹೋಗಿರುವಂಥದ್ದು. ಸದ್ಯ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬಂದು ಎಲ್ಲವನ್ನ ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗ ವಾಹನಗಳನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಕಾರಣ ಇಷ್ಟೇ, ಬೇರೆ ವೆಹಿಕಲ್ಸ್ಗಳು ಕೂಡ ಹೆಚ್ಚಾಗಿ ಈ ಭಾಗದಲ್ಲಿ ಓಡಾಟವನ್ನು ಮಾಡುವಂಥ ಕಾರಣಕ್ಕಾಗಿ